ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ಅಂತ ಭಾಳ ಇಷ್ಟಪಡ್ತಾ ಇದ್ದೀರಾ? ಇವತ್ತಿನ ಲಾಗ್ಗಳಿಗೆ ಏನೇನಾಗ್ತದಲ್ಲ ನೋಡ್ಕೊಂಡು ಬರೋಣ ಬರ್ರಿ. ನೋಡಿ ಗುಬ್ಬಿ. ಹಾಯ್. ಇಲ್ಲಿ ನೋಡಿ ದಿನಾಲೂ ಅನ್ನ ಚಪಾತಿ ಪಲ್ಯ ಮಾಡ್ತಿದ್ವಿ. ಇವತ್ತು ಸ್ವಲ್ಪ ಚೇಂಜ್ ಅಂತ ಹೇಳಿ ಮಂಜುಳಾಗೂ ರೆಸ್ಟ್ ತಿಂತಾ ಹೆಂಗೆ ಕೇಳ್ರಿ. ಪಾಲಕ್ ರೈಸ್ ಮಾಡಿದ್ದೀನಿ ನೋಡಿ. ಇವತ್ತು ಕುಕ್ಕರ್ ಒಳಗೆ ಬೇಳೆ ಮಾಡೋಕೆ ಮಾಡಿಟ್ಟಿದ್ದೀನಿ. ಚೂಡ ಮೊನ್ನೆ ಶೇಂಗಾ ಹಾಕಿ ಮಾಡಿ ಆಯಿತು. ಈಗ ಬೇಳೆ ಮಾಡೋಕೆ ಇಲ್ಲಿ ನೋಡಿ ಮಂಜುಳ ಚಹಾ ಮಾಡಿಟ್ಟಾಳ. ಚಹಾ ಕುಡೀರಮ್ಮ ಪಟ ಅಂತ ಹೇಳಿ ಬಿಸಿ ಬಿಸಿ ಕುಡೀರಮ್ಮ, ಟೈಮ್ ಆಗದ ತಣ್ಣಗಾಗ್ತೈತೆ ಅಂತ ಹೇಳಿ ರೆಡಿ ಮಾಡಿ ಚಹಾ ಕೊಡತ್ತ ನಂಗೆ ಕುಡಿತೀನಿ. ಚಹಾ ಸರಿದು ಕೂಡ ಸರಿಯಾಗಿ ಎಲ್ಲ ತೊಗೊಂಡಿ ಎಲ್ಲ ನೆನಪಲೆ. ಓಕೆ ಬಾಯ್. ಸಾವಕಾಶ ಹೋಗ್ಬರ್ರಿ. ಅಪ್ಪು ತಿಂಡಿ ಮಾಡ್ಕೋತಾನೆ ಎಲ್ಲ. ಮತ್ತು ನಂದು ಯೂಟ್ಯೂಬ್ ಒಳಗೆ ಚಾನಲ್ ಒಳಗೆ ಅಮ್ಮ ಏನೇನು ಮಾಡ್ಯಾಳು ಏನೇನು ಮಾಡ್ಯಾಳ ಅಂತ ಹೇಳಿ ಮತ್ತೆಲ್ಲ ಅದು ಚೆಕ್ ಮಾಡಿ ಕರೆಕ್ಟ್ ಐತೇನಿಲ್ಲ ಅಂತ ಎಲ್ಲ ನೋಡ್ಕೊತ ಕೂತಿ. ನೀನು ಕಾಲೇಜದ ಅಭ್ಯಾಸ ಜೊತೆನೂ ಪಪ್ಪು ಇದೇ ಎಲ್ಲ ಮಾಡ್ಕೊತ ಕೊಡ್ತಿಲ್ಲ. ಹೆಂಗಿದೆಯಲ್ಲ ನಿನ್ಗೆ ಹೆಂಗೆ ಮಾಡ್ಬೇಕು ಅನ್ನಿಸ್ತೈತಿ? ಹೆಂಗಾಗಿತ್ತು ಪಾಲಕ್ ರೈಸ್? ಇನ್ನೂ ಸೊಪ್ಪು ತೊಗೋತಿ? ಇನ್ನೂ ಸೊಪ್ಪು ತೊಗೋಲ್ಲ. ನೀ ಎಷ್ಟು ಗಂಟೆಗೆ ಹೋಗಂದಿ? ಇನ್ನೂ ಸ್ಪೂನ್ ತೊಗೋತೀವಿ ನೋಡಿ. ನೀ ಎಷ್ಟು ಗಂಟೆಗೆ ಹೋಗ್ತೀವಿ? 9ಕ್ಕೆ ಹೋಗ್ತಿ. ಮತ್ತು ಡಬ್ಬ ಕಟ್ಟಿ ಕೊಡ್ತೇನೆ. ಅಪ್ಪ ಮತ್ತು ಸಮೂಹ ಬಿಡಕ್ಕೆ ಹೋಗ್ಯಾರ. ಆಯಿತು, ರೆಡಿಯಾಗಿ ಬಾ ಆಮೇಲೆ. ಸಮೂಹ ಬಿಟ್ಟು ಬಂದ್ರ ಮತ್ತು ಟೈಮ್ ಕರೆಕ್ಟ್ ಆಯಿತು. 8 ಗಂಟೆ ಕ್ಲಾಸ್ ಅಲ್ಲ. ಹೌದು, ಇದು ಗಾಡಿ ಚಾಲು ಅದ ಸ್ಪ್ಲೆಂಡರ್ ಕೆಲಸ ಮಾಡತ್ತೈತೆ ಆಮೇಲೆ. ಆಯ್ತಲ್ಲ ಮತ್ತು ಅದು ಹೌದು. ಆಯ್ತು ತಗೊಂಡ್ಮೇಲೆ ತಿಂಡಿ ಅದೇ ತಿಂಡಿ ಅದು ಮಾಡ್ಕೊಬ್ರಿ. ಟೈಮ್ ಆಗೈತೆ ಆಮೇಲೆ. ಇದೇನು ಕೊಡ್ತಾ ಇದ್ದೀರಾ ರೀ? ಏನು ರೀ ಅದ? ರೀ ನೆನಪೈತಿ ನಿಮ್ಗೆ? ಗ್ರಾಮದೇವತೆ ಜಾತ್ರೆ, ನಮ್ಮೂರು ಗ್ರಾಮದೇವತೆ ಜಾತ್ರೆ ಬೆನಕನಹಳ್ಳಿ ಪಕ್ಕದಲ್ಲಿದೆ. ನಮ್ಮೂರಿಗೆ ಪಕ್ಕದಲ್ಲಿದೆ. ದೇವಿಗೆ ಹೋಗಿ ಹೂವು ಅರ್ಚನೆ ಕೊಟ್ಟು. ರೀ 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 ನಿಮ್ಮ ಮನೆ ದೇವಿ ನಾನೇ ಏನ್ರಿ? ಸರಿ ಕಾಣಿಸ್ತದ ಅಲ್ಲಿ? ಕರೆ ಕಾಣಿಸಿದ್ರು ಎಷ್ಟು ಪ್ರೀತಿಯಿಂದ ನನ್ನ ಸಲುವಾಗಿ ತೊಗೊಂಬಂದಿದ್ದೀರಲ್ಲ. ನಾ ಏನು ನಿಮ್ಗೆ ಕೇಳಿರಲಿಲ್ಲ ಏನಿಲ್ಲ. ಗಡ್ಬಡಿ ಒಳಗೆ ನೀವು ಸಮೂಹ ಬಿಡಾಕೆ ಹೋಗಿದ್ರಿ. ಮತ್ತು ಇರ್ಲಿ ಬಿಟ್ಟು ನಡೀತೈತೆ ಸುಮ್ಮನೆ. ಪಾಪ ಈಗ ಅವಸರ ಒಳಗೆ ಏನು ಹೇಳೋದು ಅಂತಂದೆ. ಭಾಳ ಅಂದ್ರೆ ಭಾಳ ಘಮ ವಾಸ. ಮತ್ತು ಎಷ್ಟು ರೀ ಮಾಲಿ ಇದೆ ರೀ. ಭಾಳ ಘಮ್ ಸ್ಮೆಲ್ ಎಷ್ಟು ಬರ್ತಾಯಿದೆ ಇಲ್ಲಿ. ಸೂಜಿ ಮಲ್ಲಿಗೆ ರೀ ಇದು. ಸ್ಮೆಲ್ ಇದೆ, ಚೆನ್ನಾಗಿದೆ ನೋಡ್ರಿ ರೀ. ಥ್ಯಾಂಕ್ ಯು ರೀ ಬಂಗಾರ. ಥ್ಯಾಂಕ್ ಯು. ಎಂಟಿ ಕೊಡ್ತಾರೆ ಅದ್ರಾಗ ಥ್ಯಾಂಕ್ ಯು. ಎಷ್ಟೊಂದು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಗಂಡನ ಸಲುವಾಗಿ ಮಕ್ಕಳ ಮನೆ ಸಲುವಾಗಿ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀಯ. ಅನ್ಸೋದು ಒನ್ಸೋದು ಕುದಿಸೋದು ಕೊಟ್ಟೋದು ಎಲ್ಲ ಏನೇ ಮಾಡ್ತೀರ. ಏನು ಮಾಡೋದು ನೋಡ. ನಾ ಹೋಗುವಾಗ ಗಡ್ಬಡಿ ಒಳಗೆ ಪ್ರೀತಿಯಿಂದ ಎಷ್ಟೊಂದು ತೊಗೊಂಬಂದಿರಿ. ಆಮೇಲೆ ಇಷ್ಟ ಆಗ್ತಂದ್ರೆ ನನಗೆ ಯಾವ್ದಾರು ಇಷ್ಟ ಆಗ್ತಂದ್ರೆ ಅಂತ ನೋಡು. ನಾ ವಾಸನೆ ಎಷ್ಟು ಘಮ ಬರತೈತಿ. ಇವತ್ತು ಜಾತ್ರೆ ನೀನು ಹೋಗಾಕಿದ್ದಿಲ್ಲ. ಮತ್ತು ನೀನು ಸ್ವಲ್ಪ ತೊಗೊಂಡು ಹೋಗೋಮೇಲೆ ಮಾಲಿ. ಆಯ್ತು ನೋಡ್ರಿ, ಅವಳಿಗೂ ಕೊಡೋನು ಮತ್ತು ನಾನು ಹಾಕೋತೀನಿ. ಆಮೇಲೆ ನಮ್ಮನೆಯವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ಜಾತ್ರೆಗೆ ಹೋಗೋದಂತ. ಮತ್ತು ನಾವೆಲ್ಲ ಜಾತ್ರೆಗೆ ರೆಡಿ ಆಗೋನು. ಮಂಜುಳ ಇಲ್ಲಿ ಹಂಗೆ ಜಾತ್ರೆ ಮಾಡ್ತಾರೆ ನಮ್ದೆಲ್ಲ ನೋಡ್ಮ ನೀನು. ಎಲ್ಲ ನಮ್ಮ ಕಡೆ ಯಾವ ರೀತಿ, ಬೆಳಗಾವಿ ಒಳಗೆ ಯಾವ ರೀತಿ ಎಲ್ಲ ನಿಮ್ಗೆ ಅತಿಥಿ ಸತ್ಕಾರ ಯಾವ ಥರ ಊಟ ಇರ್ತೈತಿ. ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಹೋಗ್ಬಾ. ಇಲ್ಲಿ ನೋಡಿ ನಮ್ಮ ನೇಬರ್ ಅವರು ಹೆಂಗೆ ನಮಗೆ ಮಾವಿನಕಾಯಿ ತಗೊಳ್ಳೇನ ಸರ್ ಅಂತ ಕೇಳ್ಕೊಂಡು ಅವರು ತೊಗೋತಾ ಇದ್ದಾರೆ. ಇವತ್ತಲ್ಲಿ ಅವರು ಫಂಕ್ಷನ್ ಇದೆಯಲ್ಲ ಜಾತ್ರೆ ಒಳಗೆ, ಉಪ್ಪಿನಕಾಯಿನೂ ಮಾಡೋರಿದ್ದಾರಂತ. ವೆಜ್ ಯಾರ್ಯಾರು ತಿಂತಾರಲ್ಲ ಅದಕ್ಕೆ ತೊಗೊತೀನಿ ಅಂದರು. ತೊಗೋರಿಪ್ಪ ಅಂತಂದು ಅವ್ರಿಗೆ ಉಪ್ಪಿನಕಾಯಿ ಮಾಡಿಕೊಡೋರಂತೆ. ಅದಕ್ಕೆ ನಮ್ಗೆ ಹೇಳ್ತಾ ಇದ್ದಾರೆ ಭಾಳ ಧನ್ಯವಾದ. ಮತ್ತು ಎಲ್ಲ ನಾವು ಉಪ್ಪಿನಕಾಯಿ ಮಾಡೋನು ಅಂತ ಹೇಳಿ ಫ್ರೆಶ್ ಮಾವಿನಕಾಯಿ ತೊಗೊಂಡೋಗಿ ಅವ್ರಿಗೆ ಉಪ್ಪಿನಕಾಯಿ ಮಾಡಿಕೊಡ್ತಾರೆ. ಎಷ್ಟು ಜನ ನಮ್ಮ ಮಾವಿನಕಾಯಿ ಗಿಡದ ಉಪ್ಪಿನಕಾಯಿ ತಿಂತಾರೆ ನೋಡಿ. ಈಗ ಎಲ್ಲ ರೆಡಿ ತೊಗೋತು, ನಿಂಗೆಲ್ಲ ತೊಗೋತಾ ಯಾರು ಮಾಡ್ತಾರೆ.
ಪೆಟ್ರೋಲ್ದು ಐತಲ್ಲ ಗಾಡಿ ಒಳಗೆ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಅದ. ಈಗ ನಮ್ಮ ಮನೆಯವ್ರು ಏನು ತೊಗೊಂಬಂದಿದ್ದಾರೆ ನಿಮ್ಗೆ ಗೊತ್ತದ. ಏನು ತೊಗೊಂಬಂದಿರ್ತಾರೆ ನನ್ನ ಸಲುವಾಗಿ ಅವ್ರಂತ. ಇಲ್ಲಿ ನೋಡಿ ನಮ್ಮ ಮನೆಯವ್ರು ತೊಗೊಂಬಂದಿದ್ದಾರೆ ನೋಡಿ. ಇದು ನೋಡಿದ್ರೆ ಪ್ರೀತಿ ಅಂದರೆ ಹಿಂಗಿರ್ತದೆ ನೋಡ್ರಿ. ಇದೇ ಪ್ರೀತಿನ ಹಾಂ, ಎಷ್ಟು ಕೋಟಿ ಕೊಟ್ಟರು ಈ ಹೂವಿಗೆ ಇರ್ತದಲ್ಲ, ಅದು ಏನೋ ಅದು ಇದು ಮಾಡೋಕ್ಕಾಗಲ್ಲ. ಇದು ಖುಷಿನೇ ಬೇರೆ ಇರ್ತದೆ. ನನಗೆ ಇದ್ರೂ ಖುಷಿ ಅದ ನೋಡ್ರಿ. ಈ ಹೂ ಒಳಗೆ ನನಗೆ ಖುಷಿ ಅದ. ಅದಕ್ಕೆ ನಮ್ಮ ಮನೆಯವರು ನನ್ನ ಸಲುವಾಗಿ ಇದು ತೊಗೊಂಬರ್ತಾರೆ. ಅದಕ್ಕೆ ನಾನು ಇದು ನಮ್ಮ ಮಂಜು ಒಳಗೂ ಸ್ವಲ್ಪ ಕೊಡೋಣ ಅಂತ ಇದ್ದೀನಿ. ಅವಳಿಗೂ ಹೂವು ಅಂದ್ರೆ ಇಷ್ಟ. ಅವಳು ಭಾಳ ಇಷ್ಟಪಟ್ಟ ಹೂಗೆ. ಅದಕ್ಕೆ ಅವಳಿಗೂ ಸ್ವಲ್ಪ ಕೊಡ್ತೇನೆ. ಅವಳು ಹಾಕೊಳ್ಳಿ ತಲೆಯಾಗ. ಮತ್ತು ನಿಮ್ಗೆ ಸಿಗ್ತೀನಿ ನಾ. ಇಲ್ಲಿ ನೋಡು ನಿನಗೂ ಇದೆ ತಗೋ. ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ಹಾಕೋ. ಯಾವಾಗಲೂ ನಂಗೆ ನಗ್ತಾ ಇರ್ತೀಯಲ್ಲಮ್ಮ. ನಿನ್ನಗೂ ನಂಗೆ ನೋಡಬೇಕು. ಹಿಂಗೆ ಖುಷಿಲೇ ಇರು. ಮತ್ತು ಹೂ ಹಾಕ್ಕೊಂಡ ರೇಖಾಗ ಸ್ವಲ್ಪ ಕೊಡು, ಅಕ್ಕಗೆ ಸ್ವಲ್ಪ ಕೊಡು. ಮತ್ತು ರೆಡಿಯಾಗಿ ಹೋಗಿ ಬರ್ರಿ. ನೀವು ಜಾತ್ರೆಗೆ ಹೋಗತ್ತಿರಲ್ಲ. ನಮ್ಮ ಬೆನ್ನಳ್ಳಿ ಬೆಳಗಾವಿದ ಬೆನ್ನಳ್ಳಿ ಜಾತ್ರೆ ಹೆಂಗಿರ್ತೈತಿ ನೋಡ್ಕೊಂಡ. ಎಷ್ಟು ಉದ್ದು ಕೊಟ್ಟಿನಿ. ಇಲ್ಲ ಅದೇನು ಉದ್ದಿಲ್ಲ ಇರ್ಲಲ್ಲ. ಮತ್ತು ನಾ ಅರ್ಧ ಇಟ್ಕೊಂಡೆ ನಿಂಗೆ ಅರ್ಧ ಕೊಟ್ಟೆ. ಎಲ್ಲರೂ ಹಾಕೋಬೇಕಲ್ಲ. ನಂಗೆ ಜಾಸ್ತಿನೇ ಐತಿ. ನೀವೆಲ್ಲರೂ ಹಾಕೋಬೇಕಲ್ಲ. ಹಾಂ ಆಯ್ತು ತಗೋಮ್ಮ. ಓಕೆ ಹೋಗ್ಬಾ. ಮತ್ತೆ ಸಿಗೋಣ. ಎಲ್ಲಿ ಹಕ್ಕಿ ಹುಳಿ ಎಲ್ಲ ಹೋಗ್ತಾ ಇದ್ದಾವೆ. ಎಷ್ಟು ಮಸ್ತ್ ಆವಾಜ್ ಮಾಡ್ತಾ ಇದ್ದಾವೆ. ಏನು ಆವಾಜ್ ಇದೆ ನೋಡಿ. ಜಾತ್ರೆಗೆ ಹೋಗೋದದ ನಂಗೆ ರೆಡಿ ಆಗೋದದ. ಮತ್ತು ಇವ್ರ ಆವಾಜ್ ಬರೋಕ್ಕೆ ಹೊರಗಡೆ ಬಂದೆ ನಾನು. ನಮ್ಮ ಮನೆಯವ್ರ ಮ್ಯಾಲೆ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಹೋಗಿ ಅವ್ರಿಗೆ ಭೇಟಿಯಾಗಿ ಬರೋಣ ನಡಿ. ಏನು ಮಾಡ್ತಾ ಇದ್ದಾರೆ ನೋಡೋಣ ಬರ್ರಿ. ಮ್ಯಾಲೆ ಪಾಪ ಕುಂತಿರ್ತಾರೆ, ಆಫೀಸ್ ಕೆಲಸ ಮಾಡ್ಕೋತಾರೆ. ನಮ್ಮ ಸಲುವಾಗಿ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಜಾತ್ರೆಗೆ ಹೋಗೋಕೆ ರೆಡಿ ಆಗೋಣಂತ ಎಲ್ಲ ತೆಗೆದಿಟ್ಟಿದ್ದೀನಿ. ಎಲ್ಲ ಸೀರೆ ಅರಿಶಿನ ಅಲ್ಲ, ಅರಿಶಿನ ಇದೆ. ಅದಕ್ಕೆ ಅಲ್ಲಿ ಭಂಡಾರದ ಹಬ್ಬ ಇದೆ. ಅದಕ್ಕೆ ಎಲ್ಲ ರೆಡಿಯಾಗಿ ಸೀರೆ ಹಾಕ್ಕೊಂಡು ರೆಡಿ ಆದಮೇಲೆ ನಿಮ್ಗೆ ಭೇಟಿ ಆಗ್ತೀನಿ. ಬರ್ರಿ ನೀವು. ಜಾತ್ರೆಗೆ ಹೋಗೋಕೆ ರೆಡಿಯಾಗಿದ್ದೀನಿ ನೋಡಿ. ನಮ್ಮೂರ ಜಾತ್ರೆ ಮಾಡಿ ಬರೋಣ. ಅಲ್ಲಿ ದೇವಿ ದರ್ಶನ ತಗೊಳ್ಳೋಣ. ಎಷ್ಟು ಪ್ರೀತಿಯಿಂದ ಎಲ್ಲರೂ ಅವರವ್ರ ಎಲ್ಲ ರಿಲೇಷನ್ಗೆ ಕರೆದ ಸಂಬಂಧಿಕರಿಗೆ ಎಲ್ಲ ಇಲ್ಲೆಲ್ಲ ಪೂಜೆ ಮಾಡ್ತಾರೆ. ಎಲ್ಲ ಬ್ಯಾಟಿ ಅದು ಮಾಡಿ ಆಮೇಲೆ ಊರಿಂದ ಹೆಣ್ಮಕ್ಳಿಗೆ ತನ್ನ ಗಂಡನ ಮನೆಗೆ ಕಳಿಸಿದಂಥ ಹೆಣ್ಮಕ್ಳಿಗೆ ತವ್ರ ಮನೆಗೆ ಕರೆದು ಆಮೇಲೆ ಅವ್ರು ಎಲ್ಲ ಉಡುಗೊರೆ ಕೊಟ್ಟು ಒಂದು 4 ದಿನ ಇಟ್ಕೊಂಡು ಪ್ರೀತಿಯಿಂದ ಎಲ್ಲ ಇದು ಮಾಡ್ಕೊಂಡು ಹಬ್ಬ ಮಾಡೋದು, ಜಾತ್ರೆ ಮಾಡೋದು ನೋಡಿ. ಎಲ್ಲರಿಗೂ ಭಾಳ ಜಾತ್ರೆ ಅಂದರೆ ಇಷ್ಟ ಅಲ್ಲ ನಿಮಗೆಲ್ಲ. ಅದಕ್ಕೆ ನಮ್ಮ ಊರಲ್ಲಿ ಇವತ್ತು ಜಾತ್ರೆ ಇದೆ ಇಲ್ಲಿ. ಅದಕ್ಕೆ ನಾವು ನಿಮಗಂತೂ ಗೊತ್ತಾಯಿದೆ ಜಾತ್ರೆ ಅಂತಂದ್ರೆ ಅದು ಇದು ನಾವು ಜಾಸ್ತಿ ಅಷ್ಟು ಮಾಡೋದನ್ನೇ ಇಲ್ಲ. ದೇವರು ಅದು ಇದು ಅಂತಂದ್ರೆ ನಾವು ನಿಮ್ಮಲ್ಲೇ ದೇವರನ್ನ ಅಂತ ನಾವು ಅದಕ್ಕೆ ಹೇಳಿದ್ದೀನಿ. ನಾನು ನನ್ನ ಅಭಿಮಾನಿ ದೇವರ ಅಂತ ನಾನು ನಿಮ್ಮಲ್ಲೇ ನಾನು ದೇವರನ್ನು ಕಾಣ್ತೀನಿ. ಮತ್ತು ನಮ್ಮ ಮನೆಯವ್ರ ಅಂತೂ ನನ್ನ ಪಾಲಿಗಂತೂ ಅವ್ರ ದೊಡ್ಡ ದೇವ್ರು ಬಿಡಿ. ನಮ್ಮ ಮನೆಯವರಂತೂ ಅವ್ರು ನಗ್ನಗ್ತಾ ಇದ್ರಂತೂ ನನಗೆ ಮುಗ್ದ ಹೋತು. ನನಗೆ ಅದಕ್ಕೆ ಕರೆದಿದ್ದಾರಪ್ಪ ಬಾಜುದವ್ರು ಪೂಜಾ ಅಂತ ಹೇಳಿ ನಮ್ಮ ನೇಬರ್ಸ್ ಹೆಂಗೆ ಓಡ್ತಾ ಇದ್ದಾರೆ ನೋಡಿ. ನಮ್ಮ ನೇಬರ್ಸ್ ಕರೆದಿದ್ದಾರೆ. ಅವರ ಮನೆಗೆ ಹೋಗಿ ಬರೋಣ ಅಂತ ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಯಾವ್ದು ನೋಡೋಣ ಹುಡ್ಕ್ಯಾಡ್ಕೊತ ಹೋಗೋಣ ನಡೀರಿ. ಈಗ ನಾವು ಏನೇನು ಎಲ್ಲೆಲ್ಲಿ ಇರ್ತದೆ, ಎಲ್ಲಿ ಸಿಗ್ತದೆ ಏನು. ನಾನೀಗ ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಆ ಕಡೆ ನನ್ನ ನೋಡಿದ್ದಾರೆ, ಹೋಗಿದ್ದಾರೆ. ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ಇವತ್ತು. ನಿಮ್ಮ ಮನಸ್ಸೊಳಗೆ ಏನು ಅನ್ನಿಸ್ತದಲ್ಲ ಅವಾಗಿಂದ ಅವಾಗ ಪಟ್ಟ ಅಂತ ಹೇಳಿಬಿಡ್ರಿ. ಯಾಕಂದರೆ ಯಾವ ಕ್ಷಣ ಯಾವ ಟೈಮ್ ಒಳಗೆ ಏನಂತ ನಮಗೆ ಗೊತ್ತಿಲ್ಲ. ಆಮೇಲೆ ನಾನು ಹೇಳಿಲ್ಪ ಅಂತ ನೀವು ಬೇಜಾರು ಮಾಡ್ಕೊಳ್ಳೋಕ್ಕಿಂತಲೂ ನಿಮಗೇನು ಅನ್ನಿಸ್ತದಲ್ಲ ಆ ಕ್ಷಣ ಒಳಗೆ ನಿಮ್ಮ ಅವರಿಗೆ ಹೇಳೋದಿದ್ರೆ ಹೇಳ್ಕೊಂಡೇ ಬಿಡ್ರಿ. ಮನಸ್ಸೊಳಗೆ ಇಟ್ಕೊಂಡ್ರೆ ಆ ಮಾತು ಮನಸ್ಸೊಳಗನೆ ಉಳಿದು ಬಿಡ್ತದೆ. ಅದಕ್ಕೆ ನೀವೆಲ್ಲ ಹೇಳ್ತೀರಾ ಬಿಡಿ, ನನ್ನ ಅಭಿಮಾನಿ ದೇವ್ರು ಅದೇರಿ. ನೀವೆಲ್ಲ ಹೇಳ್ತೀರಾ, ಹೇಳಕ್ಕೆ ಹತ್ತೋದಿಲ್ಲ. ಆದರೂ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಮಾತುಗಳು ಬೇಕಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಟೈಮಿಗೆ 1 ಗಂಟೆ ಆಗ್ಲಿಕ್ಕೆ ಬಂದದ. ಅದಕ್ಕೆ ಹೋಗಿ ಬೇಗ ಬಂದುಬಿಡೋಣ. ಶರಣ ಸಮೃದ್ಧಿ ಕಾಲೇಜ್ಗೆ ಹೋಗಿದ್ದಾರೆ, ಅವ್ರಿಗೆ ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ.
ಸ್ಪ್ಲೆಂಡರ್ ಮೇಲೆ ಹೋಗೋಣ ಅಂತ ಇದ್ದಾರೆ. ಫಸ್ಟ್ ಟೈಮ್ ಸ್ಪ್ಲೆಂಡರ್ ಮೇಲೆ ಹೋಗ್ತಾ ಇದ್ದೀನಿ. ನಾ ಭಾಳ ದಿನ ಆದಮೇಲೆ ಇವ್ರ ಕಡೆ ಟೈಮ್ ಇಲ್ಲ ಅಂತ ಇವರಿಗೆ ಅವಸರ ಮಾಡ್ಕೊಂಡು ಪಟ ಎಷ್ಟು ಗಡ್ಬಡಿ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಹೊರಗೆ ತೆಗೆದಿಟ್ಟಾರ ಅವಾಗ ಮೊದಲ ರೆಡಿ ಮಾಡಿ ಇಟ್ಕೊಂಡಾರ. ಅದಕ್ಕೆ ಗಾಡಿ ಮೇಲೆ ಹೋಗೋಣ ಅಂತ ಇದ್ದಾರೆ. ಭಾಳ ದಿನದ ನಂತರ ನಾ ಸ್ಪ್ಲೆಂಡರ್ ಮೇಲೆ ಕೂಡ್ತಾ ಇದ್ದೀನಿ. ನಮ್ಮ ಭಾಳ ಫೇವ್ರೇಟ್ ಗಾಡಿ ಇದೆ ಅಂತ ಇದ್ದೀನಿ. ಗಾಡಿ ನಾನು ಹೊಡಿಲಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ಹೊಡಿಲ್ಲ ಅಂತ. ಹೆಂಗೆ ಕೂತಿದ್ದಾರೆ ಹೀರೋ, ಹೆಂಗೆ ಹೊಡಿತಾ ಇದ್ದಾರೆ. ಸ್ಪ್ಲೆಂಡರ್ ಅಂದ್ರೆ ಇವರು ಭಾಳ ಪ್ರೀತಿ. ಫಸ್ಟ್ ಗಾಡಿ ನೋಡಿ ಇವ್ರದ್ದು ತೊಗೊಂಡಿದ್ದೆ ಕಷ್ಟಪಟ್ಟು. ನೋಡಿ ಗಾಡಿ ಸ್ಟಾರ್ಟ್ ಆಗುವತ್ತ ಭಾಳ ದಿನದಿದೆ. ಇಟ್ಟಿಟ್ಟು ಯೂಸ್ ಮಾಡೋಣ ಅಂತ ತೆಗ್ದಿದಾರ, ಆಗಲಿಲ್ಲ. ಇಲ್ಲಿ ನೋಡಿ ಏನು ಸಿಕ್ಕದೆ ಇವರಿಗೆ, ಹಣ್ಣಾಗಿನ ಮಾವಿನಕಾಯಿ ಬಿದ್ದೈತಲ್ಲ. ಹಾಂ ಹೌದು, ರೆಡಿನ ಆಗೈತಲ್ರಿ ಪೂರ್ತಿ ಹಣ್ಣು ಮಾವಿನಕಾಯಿ. ಇವರಿಗೆ ಸ್ವಲ್ಪ ಕೆಂಪು ಹೂವು ತೊಗೋತೀನಿ. ಇಲ್ಲಿ ನೋಡಿ ಎಷ್ಟು ಮಸ್ತಾಗಿತ್ತು ಹೂವು. ಇಲ್ಲಿ ನೋಡಿ ಎಲ್ಲ ಹೂವು, ಕೆಂಪು ಹೂವು ಎಲ್ಲ ಸಿಕ್ಕಿದೆ, ತೊಗೊಂಡು ನಡೀರಿ. ಹೌದಾ, ಆರಾಮಿದ್ದೀರಿ? ಹಾಂ ಓಕೆ ಬಾಯ್. ಅರಿ ಸ್ಪ್ಲೆಂಡರ್ ತೊಗೊಂಡು ಹೋಗೋದು, ಸ್ಪ್ಲೆಂಡರ್ ಮೇಲೆ ಹೋಗೋದನ್ನ ಅಂತ ನಂಗೆ ಭಾಳ ಖುಷಿಯಾಗಿದೆ. ಯಾವಾಗಲೂ ಕಾರ್ ಒಳಗೆ ಹೋಗ್ತೇವೆ, ಮತ್ತು ಸ್ಪ್ಲೆಂಡರ್ ತೊಗೊಂಡು ಹೋಗೋಣ ಗಪ್ಪ ಈಗಂತ. ಇಲ್ಲಿ ಯಾವ ಥರ ಮನೆ ಅದಾವೆ, ಇಷ್ಟಿಷ್ಟ ಸಣ್ಣ ಮನೆಗಳು ಇವೆಲ್ಲ. ಹ್ಞೂ ಈ ಕಡೆ ಎಲ್ಲ ಡೊಂಬಾರವಾಡ ಅಂತಾರಲ್ಲ ರೀ, ಇದು ನಮ್ದು ಈ ಸೈಡ್ ಇದೆಯಲ್ಲ, ಇದು ಎಷ್ಟು ಸಣ್ಣ ಮನೆ ಆಗಿದೆ. ಅವರು ಆಮೇಲೆ ದೊಡ್ಡ ಮನೆ ಕಟ್ಕೊಂಡ್ಬಿಡ್ತಾರಲ್ಲ ಇಲ್ಲೇ. ನೋಡಿ ಎಷ್ಟು ಖುಷಿಯಿಂದ ಎಲ್ಲರೂ ಜಾತ್ರೆ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ರೀ ನಿಮಗೆ. ಅಂಗಡಿ ಬೇಕ್ರಿ ಕಡೆ ಬಂದು ನಿಂತಾರೆ. ಇಲ್ಲಿ ಬೇಕ್ರಿ ಒಳಗಿಂದ ಬ್ರೆಡ್ ಅದು ಇದು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇಲ್ಲಿ ಏನು ಮಾಡ್ತಾರೆ, ಹಿಂಗೆ ಜಾತ್ರೆ ಇತ್ತಂದ್ರೆ ಏನು ಮಾಡ್ತಾರೆ, ಬ್ರೆಡ್ ತೊಗೊಂಡು ಹೋಗ್ತಾರೆ ಮನೆಗೆ. ಅವ್ರಿಗೆ ಬ್ರೆಡ್ ಎಲ್ಲ ಕೊಟ್ಟು ಮತ್ತೆಲ್ಲ ಮಟನ್, ಆಮೇಲೆ ಮಟನ್ ಸಾರು ಸುಕ್ಕ ಅದೆಲ್ಲ ಇರ್ತದಲ್ಲ, ಅದ್ರ ಜೊತೆ ಬ್ರೆಡ್ ಕೊಡ್ತಾರೆ. ಆಮೇಲೆ ಅನ್ನ ಸಾರು ಊಟ. ಮನೆಗಳು ಮಕ್ಕಳು ಅದಾರೆ, ಎಲ್ಲರೂ ಬ್ರೆಡ್ ತೊಗೊಂಬಂದಿರ್ತಾರೆ. ನಾವು ಹುಡುಗರಿಗೆ ಚಾಕ್ಲೇಟ್ ಆಮೇಲೆ ಕುರ್ಕುರೆ ಏನಾದರೂ ಸ್ವಲ್ಪ ತೊಗೊಂಬರಿ, ಹುಡುಗರು ತಿಂತಾವೆ, ಕಿರಿಕಿರಿ ಮಾಡ್ತಿರ್ತಾವೆ. ಎಲ್ಲರೂ ಮನೆಗಳು ಭಾಳ ಜನ ಬಂದಿರ್ತಾರೆ ಅನ್ನಂತಲೇ ಇವ್ರು ಇಲ್ಲೇ ಹೋಗಿದ್ದಾರೆ ತೊಗೊಂಬರಕ್ಕೆ. ನೋಡು ಈಗ ಏನೇನು ತೊಗೊಂಬರ್ತಾರೆ ನೋಡಿ. ಏನು ಸಿಕ್ತು ನೋಡಿ ಕೆಲಸ. 5 ಸ್ಟಾರ್ ಅಂತ ಸಿಕ್ಕೈತಿ. ಯಾರ್ಯಾರು ಕೊಡ್ತಾರೋ ಏನೋ, ಎಷ್ಟು ಜನ ಹುಡುಗರು ಅದಾವಲ್ಲಿ. ಎಷ್ಟೊಂದು ಜನ ರೆಡಿಯಾಗಿ, ಏನು ದೊಡ್ಡ ಜಾತ್ರೆಪ್ಪ. ಎಲ್ಲ ಮನೆ ಅವ್ರವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಯಾರ್ಯಾರು ಕರೆದಿದ್ದಾರೆ ಅಲ್ಲಿ ನೋಡಿ. ಏನಂತ ಇದ್ದೀರಾ? ನನಗೆ ನೀವೋ ಮರಳು ಅನ್ಸತ್ತೆ. ಇಲೆಕ್ಷನ್ ಡ್ಯೂಟಿ ಒಳಗೆ ನೀವೋ ಮರಳಾಗಿಬಿಟ್ಟೇರಿ. ಎಲ್ಲಿ ಕರ್ಕೊಂಡು ಹೊಂಟಿಲ್ಲ, ಎಷ್ಟು ಕಿರಿಕಿರಿ ಮಾತಾಡ. ನನಗೆ ಬೈದು ಅಂಗಡಿ ಕಳಿಸ್ಕೊಟ್ಟಿದ್ದೀವಿ ನೋಡಿ, ತೊಗೊಂಬರೋರಿ ಅಂತ. ಇಲ್ಲೂ ಗಡ್ಬಡಿ ಮಾಡ್ಕೋತ ಕುರ್ಕುರೆ ಪ್ಯಾಕೆಟ್ ಹರಿದು ಬಿಟ್ರೆ ನೋಡಿ. ಎಲ್ಲ ಒಳಗೆ ಅವಸರ अरे कोडे बरोबर कोडते. तुमच्या दुकानमधलं तुम्हालाच कुरकुरे खावा. ये दर खा बघ कसं घे खावा, दोघं पण खावा. ಏನು ಕೊಡಿಸ್ತಾ ಇದ್ದೀರಾ? ಇದು ಜಾತ್ರೆಗೆ ಬಂದಿದ್ದೀವೋ ಇಲ್ಲ ಅಂಗಡಿಗೆ ಬಂದಿದ್ದೀವೋ, ತಿನ್ನಕ್ಕೆ ಸಾಮಾನು ತೊಗೊಳ್ತಾ ಇದ್ದೀವೋ? ಕಸ ಖಾಯಲೆ ಸಹ ಥ್ಯಾಂಕ್ ಯು. ಖಾವಾ दोघं पण. ಇಲ್ಲಿ ಎಷ್ಟೊಂದು ಗಾಡಿ, ಎಷ್ಟೊಂದು ರಶ್ ಆಗದ. ಇಲ್ಲಿ ಹತ್ರನೇ ಇದೆ ನೋಡಿ ದೇವಸ್ಥಾನ. ಯಾವ ಥರ ಬೋರ್ಡ್ ಅದು ಹಚ್ಚಿ ಎಲ್ಲ ಮಾಡಿದ್ದಾರೆ ನೋಡ್ರಿ. ಈಗ ಇಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿ. ಜಾತ್ರೆ ಒಳಗೆ ಇವ್ರು ದಂಗ ಬಡ್ದಿದ್ದಾರೆ. ಲೈ ದೂರ ಐಕ काय लय पुढे जाऊन आला आम्ही. कार घेऊन आले. तेच साई आम्ही वापस चालला था. आम्ही वापस चालला होता घरला आणि तुम्ही येऊन भेटला. ಸಾಯಿ ಎಷ್ಟು ಗುದ್ದಾಡ್ತಾ ಇದ್ದಾರೆ ರೀ ಪಾಪ ಕರ್ಕೊಂಡು ಹೋಗಕ್ಕೆ ಮನೆಗೆ. ಯಾವಾಗ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೊಡ್ರಾತೀನಿ. ಸಾಕಾಸ್ಕೊಂಡು ಸ್ವಲ್ಪ थांब इकडे. ಸಾಯಿ तू इकडे थांब. ಏನ್ರಿಪ್ಪ ಮೇಲೆ ಒಂದು ರಥ ಒಳಗೆ एकदम सावकाश चला. आम्ही येतो. त्यांना गेले जरा प्रसाद. ठीक आहे. मला ಬಾಪ್ರೇ ಬರೋ ಮಠ ಸಾಕಾಯ್ತಪ್ಪ. ಎಷ್ಟು ಹುಡುಕಾಡಿದ್ರು ಸಿಗ್ಲಿಲ್ಲ. ಎಷ್ಟು ದೂರ ಅದ ಈ ಕಡೆ ಒಳಗಡೆ. थांब उतरतो तुला. कसं आहे तुम्ही बरं आहे सा? आम्ही वापस चाललात आहो आणि मिळाले म्हणून बरं झालं. साई तर मला त्यांनी याले साई बरोबर चालत आलेत. पूजा काय उभा आम्हाला मिळलं नाही. आम्ही चाललात आहो. गेलेला मी अंकल बरं आहे सर तुम्ही? लई दूर केलाय की इकडं. बरं आहे की तिला ये म्हणालोय. उन्हामध्ये उगत चालले तेच. या हाय पिल्लू, मम्मा कुठं आहे इथं?
कसं आहे सगळं बरायचा. हाय, आम्ही वापस चाललेला, अर्धा वाटत गेलेला मी, आणि साई यांनी मला हिने बोलवायला आली आणि गाडीवरती बसलो, घोड्यावर बसल्यावर झालं. हे आले तर हां, साई घेऊन यायला यांना चालत घेऊन दूर आहे की पूजा. हां, भेटे ना आम्हाला. हां, आणि देवीच आम्हाला बोलवून घेतली वाटायला मला, आणि चाललं तर बेजार झालेलं. हां, तिकडे देवाला काय जायला नाही मी, पहिला इथंच येऊन भेटून जाऊ म्हणून इकडे आलं. ओके, देवाचं दर्शन व्हायचं. कसं व्हायचं बरायचं. हाय पिलू, तिला का मऊ झाले. हां, आणि हेनी आले नाही तर विनोद भाऊ नाही हो. आले नाही तर काय करायचं बघा. सगळे कसं वाटायला त्यांनी आलं नाहीत म्हणताना. होय होय, सगळे बरं आहे नी. ओके, सगळे खरंच छान दिसायला बहिणी बहिणी, बरं वाटायला बघून. आणि विनोद भाऊ मिस करून घेतले पूजाला बघायसाठी, आणि व्हिडिओ कॉल करून दाखवा तुम्ही कसं रेडी झालंय. हां, आणि माझा व्हिडिओ पण त्यांनी बघतात. बरे पण ना बरे ರೀ. ಹಾಂ, ಪೂಜಾಗದು ಮಾತಾಡ್ಸ್ರಿ ಎಲ್ಲರಿಗೂ. ಪೂಜಾ ಇಲ್ಲಿ ಪೂಜಾ बस बस झालं. आला चांगला केला घ्या, बरं वाटलं. पूजा तुम्हाला सगळ्यांना. नंतर कोण सोडतील हां, मी तर ड्रॉप घेऊन जातो. तिला नी ना बरती नाही. सगळे आला. चला चला, आम्हाला पण वापस चाललो तर आम्ही. आला सगळे. ओके, चला. व्हिडिओ ಮಾಡ್ತೀನಿ. लय लांब गेला घर. हां, ते रस आहे त्यामुळे कोणाला माहिती पण होणार बी, आणि कोणाचं घर आहे काय ते समजत पण नाही. कोणतरी आलं तरी ते समजणार. घेऊन जायला सोडायला आलं तर निदान घेऊन जायला तर घेऊन यायला तर कोणतं पाहिजे. हां, जाता वेळी कसं पण जातं. 10-15 किलो मी हां, काय बोलला बोला आता. थांबा की जोडी ना. हां, जोडी थांबा, जोडी. जवळ असं जवळ या, जोडी म्हणजे जवळ यायला पाहिजे. ಹಾಂ ಎಸ್ ಕರೆಕ್ಟ್. ಹಾಂ ಮೇಡಮ್ ಮತ್ತು ಸರ್ ಬಂದಿದ್ದಕ್ಕೆ ನಮಗೆ ನಮ್ಮ ಮನಸ್ಪೂರ್ವಕವಾಗಿ ಸರ್ ಅವರಿಗೆ ಮತ್ತು ಮೇಡಮ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಅವರ ಯೂಟ್ಯೂಬ್ ಚಾನಲ್ ಅವರಿಗೆ ಫಾಲೋ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಹಾಂ, ಇದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಂ ಎಸ್ ಕರೆಕ್ಟ್. ನಿಮ್ಮ ಹೆಸರು? ನಮ್ಮ ಹೆಸರು ಮಾರುತಿ ಪಾಟೀಲ್ ಅಂತ. ಮಾರುತಿ ಪಾಟೀಲ್. ಫೌಜಿ? ಇಲ್ಲ, ನಾವು ಪೊಲೀಸರು. ಪೊಲೀಸರಿದ್ರಿ? ಯಾವ ಪೊಲೀಸು? ನಾವು ಫೈರಲ್ಲಿ. ಹಾಂ, ಅಚ್ಚಾ. ಈಗ ಫೈರ್ ಫೈಟಿಂಗ್ ಎಲ್ಲಿ? ಇಲ್ಲಿ ರೇಡಿಯೋ ಕ್ಷೇತ್ರ ಇದೆ. ಹೌದು, ಅಚ್ಚಾ. ನಮ್ಮ ನನ್ನ ಮಗ ಒಬ್ಬ ಇದ್ದಾನೆ, ಎಲ್ಲಿ ಇದಕ್ಕೆ ಇದ್ದಾನೆ, ಹುಕ್ಕೇರಿ ಸಂಕೇಶ್ವರ್, ವಿಶಾಲ್ ಸಾಂಗ್ಲಿ ಅಂತೇಳಿ. ಯಾವ ಇವರು ನೀವು ಅಪಾಯಿಂಟ್ ಆಗಿದ್ದೀರಿ? ನಾವು 16ನಲ್ಲಿ ಸರ್, 2016ರಲ್ಲಿ. ಟ್ರೈನಿಂಗ್ ಎಲ್ಲ ಇತ್ತು ನಿಮ್ಮದು? ಬೆಂಗಳೂರು ಸರ್. ಹೌದಾ? ಅವಾಗ ಟ್ರೈನಿಂಗ್ ಬೇರೆ ಕಡೆನೂ ಇತ್ತಾ ನಿಮ್ಮ ಜೊತೆಗಿದ್ದಾಗ? ಇಲ್ಲ ಸರ್, ನಾವು ಅಲ್ಲಿ ಬೆಂಗಳೂರು ಮಾಡಿದ್ವಿ. ನೀವು ಮಾಡಿದಿರಿ? ಸರಿ, ಓಕೆ, ಥ್ಯಾಂಕ್ ಯು. ओके, हे बघा पूजा, कुणाला पण आतमध्ये यायला हे बघ. तिकडे बाळ, तिकडे सावलेली. हाय, व्हेरी गुड. काय नाव तुझं? हां, जोराने सांग. ध्रुवा. तू जेवण करत नाही? हां, नुसतं आईस्क्रीम खाणार? तुझं नाव काय? तन्वी. अच्छा, जेवण केलं नाही तू? जेवण केली नाहीस? केलीस का नाही अजून?
केली सर. दादा जरा सांबार वडा इकडे. सेम दादासारखं दिसायला तुम्ही काही पण फरक नाही आहे. मी मोठी लहान तो होय काय. हां हां. किती जण तुम्ही बहिणी. एकटीच हां त्यांनी भाऊ. भाऊ दोघं. हां ह्याने एक अनेकली नाही अनेकली मोठा एक आहे आलाय. आहे काय. कसं वाटायला लागलं तुम्हाला पूजा आज छान आहे. तिकडे गावाकडे गेला होता देवीकडे. तिकडे हे नैवेद्य वगैरे सगळं देऊन आलं का. आज शेवटचा दिवस. नाही 9 दिवस. अजून किती दिवस आहे मग. अजून 5 दिवस आहे. ओके. सगळे छान छान रेडी होऊन आला बघा. एकावरच एक मस्त मस्त दिसालंय. जत्रेला खुशीने सगळं जत्रा करायलाय तुम्ही. सगळं आमचं परिवार आहे. हां होय काय. त्यांनी सगळं तुम्हाला सगळं ओळखायचं. आमची बहीण आहे. होय तसं चेहरा तसंच आहे की. ना दोघी ही मुलगी हां हां नातवंड होय काय. तिघे आणि कुठे नात गेली मुलगी. हां इथं आहेत की. हां ओके ओके. हे सगळं घेऊन जायचं एवढं सगळं. काय पूजा तुम्ही बाय. ओके ओके बाय बाय पूजा बाय बाय. थँक्यू तुम्हाला. जत्रेला चला तुम्ही पण सगळे. आता निमग आवागिंದ ಕೇಳಾತಿದ್ರವ್ರು ಸರ್ ಇಲ್ಲದಾರಂತ. ओके बरे सगळे जेव्हा पोटवरून ना. कुठे गेले अंकल त्यांनी. येते दीदी. ओके बाय मावशी येत आहो मी. हा हा जेवला तुम्ही. जेवले ओके बाय ಬಾಯ್. ಇಲ್ಲಿ ನೋಡಿ ನಡ್ಕೊಂಬರೋದಾಗ ಏನು ಹಾಲತ್ ಆಯ್ತು ನಂದು. ದನ ಓಡಿ ಕರ್ಕೊಂಬಂದ್ರು ನಮ್ಮ ಮನೆಯವ್ರು ಹೊಡ್ಕೋತ ಫಾಸ್ಟ್ ಬಂದೆ. ಜಾತ್ರೆಯಾಗ ಗರಂ ಒಳಗೆ ನೋಡಿ ಜನ ಜಾತ್ರೆ ಏನು ರಶ್ ಇದೆಯಪ್ಪ. ಈ ಕಡೆ ಒಳಗಡೆ ಹೋಗ್ಲಿಕ್ಕೆ ಎಲ್ಲ ಬರ್ಲಿಕ್ಕೆ ಆಗಲಿಲ್ಲ. ಅಷ್ಟು ಅವಸರ ಮಾಡ್ಕೊಂಡು ಹುಡ್ಕೋತ ಊಟ ಮಾಡಿ ಹುಡ್ಕೋತ ಬಂದ್ವಿ ನೋಡಿ. ಇಬ್ಬರು ಬಂದು ನೋಡಿ ನಮ್ಮ ಗಾಡಿ ನೋಡಿ ಎಷ್ಟು ಅವಸರ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ನೋಡಿ ಹೀಗೆಲ್ಲ ಇರ್ತದೆ ಜಾತ್ರೆ ಅಂದ್ರೆ. ಈ ಜಾತ್ರೆ ಒಳಗೆ ಬಂದ್ರೆ ಈ ಕಡೆನ ನಿಲ್ಲಿಸಿ ಗಾಡಿ ನಿಲ್ಸೋಕ್ಕಾಗಲ್ಲ ಈಗ ಅಷ್ಟು ರಶ್ ಐತಿ. ಇಲ್ಲಿ ನೋಡಿ ಎಲ್ಲರೂ ಇದೇ ಟೈಮ ಮಧ್ಯಾಹ್ನ ಊಟದ ಟೈಮ. ಎಲ್ಲರೂ ಇದೇ ಟೈಮ್ದಾಗ ಬರೋವ್ರ. ಇಲ್ಲಿ ನೋಡಿ ಎಲ್ಲ ನೋಡಿದ್ರೆ ಜಾತ್ರೆ ಅಂದರೆ ಈ ಥರ ಇರ್ತದೆ ನೋಡ್ರಿ. ಜಾತ್ರೆ ದೇವ್ರ ಗುಡಿಗೆ ಮನೆಗೆ ಫಂಕ್ಷನ್ ಮಾಡಿ ಊಟ ಮಾಡಿ ಅಡುಗೆ ಮಾಡಿ ಕರೀತಾರೆ. ಹೋಗ್ಬೇಕಾಗ್ತದೆ ಎಲ್ಲರೂ ಕರೆದಾಗ. ಇಲ್ಲಿ ನೋಡ್ರಿ ಕಾರ್ ಗಾಡಿ ಸ್ಕೂಟಿ ಎಷ್ಟು ಜನ ನೋಡ್ರಿ. ಇಲ್ಲಿ ನೋಡಿ ನಮ್ಮ ಗಣೇಶ್ಪುರ ಇವತ್ತೆಲ್ಲ ತುಂಬಿಬಿಟ್ಟದಲ್ಲ ರೀ. ಎಲ್ಲರೂ ಅಲ್ಲೇ ಬೆಳಗಾವ್ದವ್ರೆಲ್ಲ ಇಲ್ಲೇ ಬರೋದೇನೋ. ದೇವಿದು ಇಲ್ಲೇ ಐತಲ್ಲ ಮಂದಿರ. ಹಾಂ ರೀ ಜನ ನೋಡ್ರಿ ಇದು. ನೋಡಿ ಒಂದು ಸೈಡ್ ಹೋಗಕ್ಕೆ ಒಂದು ಸೈಡ್ ಬರೋಕೆ. ಅದು ಮಳೆ ಕರ್ನಿಗೆ ಹೋಗ್ತಿದ್ವಲ್ಲ ನಾವು ಹಂಗೆ ಅನಿಸ್ತಾ ಇದೆ ಇಲ್ಲಿ. ಸೇಮ್ ಹಂಗೆ ನೋಡಿ ಎಲ್ಲ. ಗ್ರಾಮ ದೇವತೆ ಅಮ್ಮನ ಪ್ರಸಾದ ಸಿಕ್ತು ತಿಂದು. ಇವರಿಗೆ ನಮ್ಮನೆಯವ್ರಿಗೆ ನಲ್ಲಿ ಊಟ ಮಾಡಲಿಲ್ಲ ಮತ್ತು ಬೇಡ ಅಂತಂದರು. ಬಾಳೆಹಣ್ಣು ತಿಂದರು ಮತ್ತು ಎಲ್ಲರಿಗೂ ಭೇಟಿಯಾಗಿ ಬಂದ್ವಿ ಖುಷಿಯಿಂದ. ಇವರು ಈಗ ಇಲೆಕ್ಷನ್ ಡ್ಯೂಟಿಗೆ ಹೋಗೋದದ. ಬಂತು ನೋಡಿ ನಮ್ಮ ಮನೆ
ಆರಾಮಿದ್ದೀರಲ್ಲ? ಆರಾಮದೇವ್ರಿ. ಎಲ್ಲಿ ಎಷ್ಟು ಗೌಂಡಿ ಕೈ ಕೆಲಸ ಮಾಡಿ ಮನೆ ಕಟ್ಟೋದೆಲ್ಲ ಮಾಡ್ತೀರಾ? ಆದರೂ ಎಷ್ಟು ಖುಷಿಯಾಗಿರ್ತೀರಿ ನೀವು ಇರೋದ್ರೊಳಗೆ. ಮತ್ತೆ ದುಡಿಯಾಕೆ ಬಂದಿರಿ, ಮತ್ತೆ ಏನು ಮಾಡೋದ್ರಿ? ಅದೇ ನಿಮ್ಮ ಅಮ್ಮ ಹಿಂಗೆ ಖುಷಿಯಾಗಿರಿ. ನಿಮ್ಮ ನಗು ಏನದು ಮುಖದ ಮೇಲೆ ಹಿಂಗೆ ಇರಲಿ. ಹಾಂ, ನಿಮಗೆಲ್ಲ ಎಲ್ಲರೂ ನಿಮ್ಗೆ ನಮ್ಮ ಇದ್ರೊಳಗೆ ನೋಡ್ತಾರೆ ನಿಮಗೆ ಯಾರಪ್ಪ ಇವ್ರ ಅಮ್ಮಗಳು ಅಂತ ಹೇಳಿ. ಬಂದ ತಕ್ಷಣ ಅವಸರ ಮಾಡಿ ಒಂದು ಕ್ಷಣನೂ ಕೊಡ್ದು ಹಿಂಗೆ ಓಡ್ತಾ ಇದ್ದಾರೆ ನೋಡಿ. ಹಿಂಗಿರ್ತದೆ ನೋಡಿ ಡ್ಯೂಟಿ ಅಂದ್ರೆ, ಆಫೀಸ್ ಅಂದ್ರೆ, ಗೌರ್ಮೆಂಟ್ ಜಾಬ್ ಅಂದ್ರೆ ಹಿಂಗಿರ್ತದೆ. ನನಗೆ ಒಂದು ಬಾಟಲ್ ತುಂಬಿಕೊಡಂತ ಇದ್ದಾರೆ. ರೀ ಒಂದು 2 ಬಾಳೆಹಣ್ಣು ಇಟ್ಕೋರಿ ರೀ. ಬೇರೆ ದಾರಿಯಿಂದ ಹೋಗ್ಬೇಕಾಗ್ತದೆ, ನೀವು ಆ ಕಡೆ ಭಾಳ ರಶ್ ಅದ, ಬೇರೆ ದಾರಿಯಿಂದ ಹೋಗ್ಬೇಕಾಗ್ತದೆ. ಅದೇ ಗಣೇಶ್ಪುರ ಭಾಳ ರಶ್ ಅದ, ಈ ಕಡೆ ಹಿಂದಲ್ಗ ಕಡೆಯಿಂದ ಹೋಗ್ರಿ. ಸಾವಕಾಶ ಹೋಗ್ಬರ್ರಿ. ಇಲ್ಲಿ ನೋಡಿ ಪೂಜಾ ಮತ್ತು ನಮಗೆಲ್ಲ ಆಯಾರ ಕೊಟ್ಟು ಎಲ್ಲ ಇದು ಮಾಡ್ಕೊಂಡು ಎಷ್ಟೊಂದೆಲ್ಲ ನೋಡ್ರಿ. ಇಲ್ಲಿ ಚೂಡ ಮಾಡಿದಾಳೆ. ಆಮೇಲೆ ಇದೆಲ್ಲ ನೋಡಿ ಸ್ವೀಟ್ಸ್ ಎಲ್ಲ ಈ ರೀತಿ ಸ್ವೀಟು ಎಲ್ಲ ಈ ರೀತಿ ನಮಗೆಲ್ಲ ಕೊಟ್ಟಿದ್ದಾಳೆ ನೋಡಿ. ಏನು ಮಾಡೋದು, ಈ ಥರ ಎಲ್ಲ ಮಾಡ್ಕೊಟ್ಟು ಕೊಡ್ತಾರೆ, ಇಷ್ಟೆಲ್ಲ ಕಷ್ಟಪಡ್ತಾರೆ. ಮತ್ತೆಲ್ಲ ಆಯಾರ ಸೀರೆ ಅದು ಎಲ್ಲ ಕೊಟ್ಟು ನನಗೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ. ಮತ್ತು ಪೂಜಾ ಅವರ ಅಪ್ಪ ಅಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಭಾಳ ಧನ್ಯವಾದ. ದೇವಿ ಅವರಿಗೆ ಆಶೀರ್ವಾದ ಕೊಡಲಿ, ಅಂಕಲ್ ಅವರ ಆರೋಗ್ಯ ಚೆನ್ನಾಗಿರಲಿ, ಮತ್ತು ಅವ್ರು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಉಡುಗೊರೆ ಸ್ವೀಕರಿಸ್ತಾ ಇದ್ದೀನಿ. ಮತ್ತು ಅವ್ರು ಖುಷಿಯಿಂದ ಇರಲಿ. ನೋಡಿ ಎಷ್ಟು ಪ್ರೀತಿಯಿಂದ ನನಗೆ ಅತಿಥಿ ಸತ್ಕಾರ ಅಂತೂ ಎಷ್ಟು ಒಳ್ಳೇದಿತ್ತು ಅವ್ರದ್ದು. ಭಾಳ ಪ್ರೀತಿಯಿಂದ ನಮಗೆಲ್ಲ ಇದು ಮಾಡಿಕೊಂಡ್ರು. ಅಲ್ಲಿ ಹೋದ್ವಿ, ನಮಗೆ ಪೂಜಾ ಅವರ ಅಲ್ಲಿ ಫಂಕ್ಷನ್ ಕರೆದಿದ್ರಲ್ಲ, ಅಲ್ಲಿ ರಶ್ ನೋಡಿದ್ವಿ. ಹೋದ್ವಿ ಅರ್ಧ ದಾರಿಗೆ. ಆಮೇಲೆ ಇವ್ರು ಏನು ಮಾಡಿದ್ರು, ವಾಪಸ್ ನಂಗೆ ಕರ್ಕೊಂಬಂದರು. ಇಲ್ಲ ಮತ್ತು ಹೋಗೋದು ಬ್ಯಾಡ್ ತಗೋ, ಸಾಯಂಕಾಲ ಹೋಗೋಣ, ಈಗ ನನಗೆ ಭಾಳ ಟೈಮ್ ಆಗದ, ಡ್ಯೂಟಿಗೆ ಹೋಗ್ಬೇಕು ನಾನು, ಮತ್ತು ನಡಿ ಹೋಗೋಣ ಅಂತ ಕರ್ಕೊಂಡು ನನಗೆ ಸ್ವಲ್ಪ ಬೇಜಾರ ಆಯಿತು. ಏನು ಮಾಡೋದು ಈಗ, ಮತ್ತು ಪಾಪ ಇಲ್ಲಿವರೆಗೂ ಬಂದು ನಾನು ವಾಪಸ್ ಬರೋದಾಯಿತು. ಮತ್ತು ಅಲ್ಲಿ ಎಲ್ಲ ಇಷ್ಟೆಲ್ಲ ರೆಡಿಯಾಗಿ ಮಾಡಿ ಎಲ್ಲ ಭೇಟಿಯಾಗೋಣಂತ ಬಂದಿದ್ದೀವಿ. ಮತ್ತೇನು ಭೇಟಿನೂ ಆಗಲಿಲ್ಲ, ಏನಿಲ್ಲ ಅಂದ್ಕೊಂಡು ನಾನು ಬೇಜಾರು ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಅಷ್ಟೊತ್ತಂಕ ಏನು ಮಾಡ್ದೆ, ಸಾಯಿ ಮತ್ತು ಪೂಜಾ ಅವರ ಸಿಸ್ಟರ್, ಅವ್ರ ಯಜಮಾನ್ರು, ಅವರು ಇವರು ಎಲ್ಲ ನಮಗೆ ಏನು ಮಾಡಿದರು, ನಮ್ಮ ಎದುರುಗಡೆನೇ ನಮ್ಮ ಬಂದು ನಿಂತ್ರಲ್ಲಿ. ಮತ್ತು ಬರೀ ಸರ ಮನೆಗೆ ಹೋಗೋಣ ನಡೀರಿ ಅಂತ ಭಾಳ ಒತ್ತಾಯ ಮಾಡಿ ನಮ್ಗೆ ಕರ್ಕೊಂಡು ಹೋದ್ರು. ನಿಜವಾಗ್ಲೂ ಇಲ್ಲಾಂದ್ರೆ ನಾವು ಮನೆಗೂ ಹೋಗ್ತಿರ್ಲಿಲ್ಲ, ಊಟನೂ ಮಾಡ್ತಿರ್ಲಿಲ್ಲ, ಏನಿಲ್ಲ. ನಾವು ಹಂಗೆ ವಾಪಸ್ ಬಂದುಬಿಡ್ತಿದ್ವಿ. ದೇವಿನ ಅವರಿಗೆ ಕಳಿಸ್ಕೊಟ್ಟಿದ್ದಾಳೇನೋ ಅಂತ ಅನ್ನಿಸ್ತದೆ. ನಿಮ್ಮೆಲ್ಲ ಅಭಿಮಾನ ದೇವರನ್ನ ಅವ್ರಿಗೆ ಕಳಿಸಿದೇನೇನೋ ಅಂತ ನಂಗೆ ಅನಿಸಿತು. ಅದಕ್ಕೆ ನನಗೆ ಹೋಗಿ ಅಲ್ಲಿ ಬಂದೆ, ನಾನು ಖುಷಿಯಾಗಿ ಅವ್ರಿಗೆಲ್ಲ ಭೇಟಿ ಮಾಡಿದೆ. ಆಮೇಲೆ ಭೇಟಿಯಾಗಿ ಊಟನೂ ಹೊಟ್ಟೆ ತುಂಬ ಮಾಡಿಕೊಂಡೆ. ಮತ್ತು ನನಗೆ ಉಡುಗೊರೆನೂ ಕೊಟ್ಟರು, ಅದೆಲ್ಲ ತೊಗೊಂಡು ನಾನು ಖುಷಿಯಿಂದ ಬಂದೆ. ಯಾಕಂತಂದ್ರೆ ಎಲ್ಲ ಅಲ್ಲಿ ಹೋಗಿರ್ತೀವಿ, ಭೇಟಿಯಾಗೋಣ ಅಂತ ಎಲ್ಲ ಇದು ಮಾಡಿರ್ತೀವಿ. ಆದರೂ ಒಂದೊಂದು ಸಾರಿ ಆಗೋದನ್ನಿಲ್ಲ. ಆದರೂ ನಾವು ವಾಪಸ್ ಬರೋರು ಮತ್ತು ಅವ್ರ ಮನೆಗೆ ಹೋಗಿ ನಾವು ಅವ್ರ ಮನೆಗೆ ಹೋಗಿ ಪ್ರಸಾದ ತೊಗೊಂಡು ಬಂದ್ವಿ. ಎಲ್ಲ ಊಟನೂ ಅಡುಗೆನೂ ಭಾಳ ಚೆನ್ನಾಗಿ ಮಾಡಿದರು. ಖುಷಿ ಆಯ್ತು ನಮಗೆ. ಇಲ್ಲಿ ನೋಡಿ ಮಲ್ಕೊಳ್ಳೋಣಂತ ಹೋಗ್ತಾಯಿದ್ದೆ, ಮತ್ತು ಹಾಲು ಕಾಸೋದು ನೆನಪು ಬಂತು. ಮತ್ತು ಪಟ್ನ ಹಾಲು ಕಾಸೋಕೆ ಬಂದೆ ನೋಡಿ. ಇಲ್ಲಾಂದ್ರೆ ಹಾಲು ಒಡೆದ ಬಿಡ್ತದಪ್ಪ, ಏನು ಮಾಡೋದು. ಇಲ್ಲಿ ನೋಡಿ ಎಷ್ಟೊಂದು ಹಾಲಿದೆ, ಮತ್ತೆಲ್ಲ ವೇಸ್ಟ್ ಮಾಡೋದಲ್ಲ, ಅದಕ್ಕೆ ನೆನಪು ಬಂತು. ಮತ್ತು ಇಲ್ಲಿ ನೋಡಿ ಎಷ್ಟು ಗರಮಾಗಿ ಎಷ್ಟು ಬೆವರಾಗೈತಿ, ಹೆಂಗೆ ಬಂದಿದ್ದೀನಿ. ಪಟ ಫಾಸ್ಟ್ ಓಡ್ಕೋತ ಕರ್ಕೊಂಬಂದ್ರಿ ಇವ್ರು. ರಶ್ ಒಳಗಿಂದ ದಾಟ್ಕೊಂಡು ಬರೋ ತನಕ ಸಾಕಾಯಿತು. ಎಷ್ಟು ರಶ್ಪ್ಪ, ಜಾತ್ರೆ ಭಯಂಕರ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದಾಗ್ಬಿಟ್ಟೈತೆ. ಆಮೇಲೆ ನಮ್ಮ ಮನೆಯವರು ಈಗ ಎಲೆಕ್ಷನ್ ಡ್ಯೂಟಿಗೆ ಹೋದರು. ಮತ್ತು ನಾನು ಸ್ವಲ್ಪ ಈಗ ಊಟನೂ ಮಾಡಿದ್ದೀನಿ, ಮತ್ತು ನಿದ್ದೆನೂ ಬರ್ತಾಯಿದೆ, ಆರಾಮ್ ಮಲ್ಕೋತೀನಿ ಸ್ವಲ್ಪ. ಆಮೇಲೆ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಇವತ್ತು ವಿಡಿಯೋ ಒಳಗೆ ನಾನು ಏನೇನು ಮಾಡ್ಕೊಂಬಂದಿದ್ದೀನಿ, ಅಲ್ಲೇನೇನಾಯಿತು, ಮತ್ತು ಪೂಜಾ ಅವರು ನಮ್ಮ ನೇಬರ್ ಪೂಜಾ ಅವ್ರ ಮನೆಗೆ ಹೋಗಿದ್ವಿ, ಅಲ್ಲೇನೇನು ನಾವು ಮಾಡಿದ್ವಿ, ಅವರೇನೇನು ನಮ್ಮ ಸಲುವಾಗಿ ಮಾಡಿದರು, ಎಲ್ಲ ವಿಡಿಯೋ ಒಳಗೆ ನೋಡಿರಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಮತ್ತು ನಿಮ್ಮ ಹೊಸ ಲಾಗ್ ತೊಗೊಂಡು ಮತ್ತೆ ನಿಮ್ಗೆ ನಾನು ಭೇಟಿ ಆಗ್ತೀನಿ ನಾಳೆ. ಅಷ್ಟೋ ತನಕ ಈ ವಿಡಿಯೋ ನೋಡ್ತಾಯಿರಿ, ಖುಷಿಯಿಂದ ಇರಿ, ಆರಾಮಾಗಿರಿ, ನಿಮ್ಮ ಆರೋಗ್ಯ ಚೆನ್ನಾಗಿ. ಪೂಜಾ ಭಾಳ ಥ್ಯಾಂಕ್ ಯು ನಿನಗೆ. ಭಾಳ ನಮ್ಮ ಸಲುವಾಗೆಲ್ಲ ಭಾಳ ಮೆಹನತ್ ಮಾಡಿದ್ರಿ ನೀವೆಲ್ಲ, ಭಾಳ ಕಷ್ಟಪಟ್ಟು ಎಲ್ಲ ಮಾಡಿಕೊಂಡು. ನಿಮ್ಮ ಆತಿಥ್ಯ ನಮಗೆ ಭಾಳ ಇಷ್ಟ ಆಯಿತು. ಮತ್ತು ನಾವು ಭಾಳ ಖುಷಿ ಆದ್ವಿ. ಪ್ರಸಾದನೂ ಸ್ವೀಕಾರ ಮಾಡಿದ್ವಿ, ಭಾಳ ಚೆನ್ನಾಗಾಗಿತ್ತು ಅಡುಗೆ ಅದು ಎಲ್ಲ. ತುಂಬ ಧನ್ಯವಾದ.